ಈ ಮಾರಲ್ ಪೊಲೀಸಿಂಗು, ಈ ನೈತಿಕತೆ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಇದು ಇಲ್ಲ. ಅವ್ರ ಮೇಲೂ ನಾವು ಸೂಕ್ತ ಕ್ರಮ ತಗೋತೀವಿ. ನೀವು ಸಮಾಜಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂದರೆ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ, ನಮ್ಗೆ ಸಹಾಯ ಮಾಡಿ. ಅದು ಇದು ಬಿಟ್ಟು ನೀವೇ ಒಂದು ಪ್ಯಾರಲಲ್ ಆಗಿ ಒಂದು ತಂಡ ಕಟ್ಕೊಂಡು ಪಡೆ ಕಟ್ಕೊಂಡು ಓಡಾಡ್ತಾ ಇದ್ರೆ ನಿಮಗೂ ನಾವು ಇದು ಮಾಡಬೇಕಾಗುತ್ತೆ, ಆಕ್ಷನ್ ತಗೋಬೇಕಾಗ್ತದೆ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ ಯಾರು? ಗೋವಲ್ಕರ್ ಅವರು. ಗೋವಲ್ಕರ್ ಅವ್ರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ. ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಈಗ ನೀಟ್ 2ನೇ ಬಾರಿ ನಡೆದಿದ್ದು ಯಾಕೆ ಸರ್? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. CBSE ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ ಯಾಕೆ? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ. ಏನು ಇವ್ರಿಗೆ ಪಾಲು ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ ಮತ್ತೆ ಯಾವ್ದಾದ್ರು ಇದಕ್ಕೆ? ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ದಾವಣಗೆರೆಯಲ್ಲಿ ಸರ್ ಲವ್ ಜಿಹಾದ್ ಆಗಿದೆ ಅಂತ ಜಿಮ್ ಒಂದಕ್ಕೆ ಶ್ರೀರಾಮ್ ಸನ್ನಿ ಅವರು ಹೋಗಿ ಬೀಗ ಹಾಕಿದ್ದಾರೆ ಸರ್. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಅಂತ ನೋಡಿ. ಈ ವಿಜಿಲೆಂಟಿಸಮ್ ಮತ್ತು ನೈತಿಕ ಪೊಲೀಸ್ಗಿರಿ ಏನಿದೆ ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗಿದೆ. ಅದು ಬೆಳಿಗ್ಗೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನಾನು ನಿಮ್ದು ಏನೇ ಸಮಸ್ಯೆ ಇದ್ರು ಸ್ಟೇಷನಿಗೆ ಬನ್ನಿ, ಪೊಲೀಸ್ ಅವ್ರಿಗೆ ಹೇಳಿ, ನಾವು ಸಾರ್ಟ್ ಔಟ್ ಮಾಡ್ತೀವಿ. ನೀವೇ ಕುತ್ಕೊಂಡು ನೀವೇ ಪೊಲೀಸ್ ಅಂತ ಅಂದ್ಕೊಂಡ್ರೆ ವಿ ವಿಲ್ ನಾಟ್ ಅಲೌ ದ್ಯಾಟ್. ಈಗ ಏನೇ ಕುಟುಂಬದವ್ರು ಇದ್ದಾರೆ, ಅವ್ರೇನಾದರೂ ಕೇಸ್ ಕೊಟ್ಟರೆ ವಿ ವಿಲ್ ಟೇಕ್ ಇಟ್, ವಿ ವಿಲ್ ಇನ್ವೆಸ್ಟಿಗೇಟ್, ವಿ ವಿಲ್ ಡೂ ಇಟ್. ಈ ಮಾರಲ್ ಪೊಲೀಸಿಂಗು, ಈ ನೈತಿಕತೆ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಇದು ಇಲ್ಲ. ಅವ್ರ ಮೇಲೂ ನಾವು ಸೂಕ್ತ ಕ್ರಮ ತಗೋತೀವಿ. ನೀವು ಸಮಾಜಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂದರೆ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ, ನಮ್ಗೆ ಸಹಾಯ ಮಾಡಿ. ಅದು ಇದು ಬಿಟ್ಟು ನೀವೇ ಒಂದು ಪ್ಯಾರಲಲ್ ಆಗಿ ಒಂದು ತಂಡ ಕಟ್ಕೊಂಡು ಪಡೆ ಕಟ್ಕೊಂಡು ಓಡಾಡ್ತಾ ಇದ್ರೆ ನಿಮಗೂ ನಾವು ಇದು ಮಾಡಬೇಕಾಗುತ್ತೆ, ಆಕ್ಷನ್ ತಗೋಬೇಕಾಗ್ತದೆ. ಟ್ರಾನ್ಸ್ಪರೆನ್ಸಿ ತಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ ಯಾರು? ಗೋವಲ್ಕರ್ ಅವರು. ಗೋವಲ್ಕರ್ ಅವ್ರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ. ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ, ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡವರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದಕ್ಕೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಕುಲಕರ್ಣಿರವರ ಸ್ಥಾನ ಈಗ ಸದ್ಯದ ಮಟ್ಟಿಗೆ ಉಪಚುನಾವಣೆ ಆಗೋ ತರ ಕಾಣಿಸ್ತಾ ಇದೆ ಸರ್. ಕಾಂಗ್ರೆಸ್ ಈ ವಿಚಾರವಾಗಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಬೈ ಎಲೆಕ್ಷನ್ ಆಯ್ತು ನೋಡಿ. ಇನ್ನ ಲೆಟ್ ಅಸ್ ನಾಟ್ ಜಂಪ್ ದ ಗನ್. ನೋಡೋಣ, ಆಯೋಗ ಡೇಟ್ ಕೊಡ್ಲಿ, ದೆನ್ ವಿ ವಿಲ್ ಡಿಸೈಡ್. ಬಟ್ ಏನೇ ಇರಲಿ, ಚುನಾವಣೆ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ಬಟ್ ಈಗ ಸದ್ಯಕ್ಕೆ ಅದರ ಚರ್ಚೆ ನಡೆದಿಲ್ಲ. ಅದೇ ನಿನ್ನೆ ಅಷ್ಟೇ ಆಗಿರೋದು. ಲೆಟ್ ಅಸ್ ವೇಟ್. ಇನ್ನ ವರ್ಡಿಗೆ ಬಂದಿಲ್ಲ ಅಲ್ಲ. ಆರೋಪ ಅಲ್ಲ ಇವ್ರೆ, ಅದು ಪ್ರೂವ್ ಆಗಿದೆ ಅಲ್ಲ. ಈಗ ನೀಟ್ 2ನೇ ಬಾರಿ ನಡೆದಿದ್ದು ಯಾಕೆ ಸರ್? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. CBSE ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆ ಯಾಕೆ? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ?
ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ. ರಾಜೀನಾಮೆ ಕೊಡುವಂತ ಹೇಳೋ ಶಕ್ತಿ ಇಲ್ವಾ ಪ್ರಧಾನಮಂತ್ರಿಗೆ? 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ. ಏನ್ ಇವ್ರಿಗೆ ಪಾಲ್ ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ ಮತ್ತೆ ಯಾವ್ದಾದ್ರು ಇದಕ್ಕೆ? ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ಯಾರ ಸ್ಟೇಟ್ಸ್ ಇದು? ಬಿಜೆಪಿ ರೂಲ್ ಸ್ಟೇಟ್ಸ್. ಗುಲ್ಬರ್ಗದಲ್ಲಿ ಪಾಪ ನಮ್ಮ ಮಕ್ಕಳಿಗೆ 10 ಮಾರ್ಕ್ ಕಮ್ಮಿ ಬಂದ್ರೆ ಪ್ರಿಯಾಂಕ್ ಖರ್ಗೆ ಕಾರಣ. CBSE ಲೀಕ್ ಆದ್ರೆ, ನೀಟ್ ಎಕ್ಸಾಮ್ ಲೀಕ್ ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ, ಪ್ರಧಾನ ಮಂತ್ರಿದು ಮೌನ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ